ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಮತ್ತೊಮ್ಮೆ ಯೂಟ್ಯೂಬ್ನ ಬ್ಲಾಗ್ಗೆ ಸ್ವಾಗತ. ಇವತ್ತಿನ ವಿಷಯ ಏನು ಅಂದರೆ, ಈ ರೀಸೆಂಟ್ ಮದುವೆಗೆ ಹೊರಟಿದ್ವಿ. ಮದುವೆಗೆ ಹೊರಡಬೇಕಾದ್ರೆ ಪ್ಯಾಕಿಂಗ್ ನಡಿಬೇಕಾದ್ರೆ ನನಗನ್ನಿಸ್ತು, ಮದುವೆಗೆ ಹೋಗ್ಬೇಕಾದ್ರೆ ಎಷ್ಟಕ್ಕೊಂದು ತಲೆನೋವಿರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಹೊರಟಿದ್ದಿಬ್ಬರೇ ಮದುವೆಗೆ, ಆದರೂ ತಲೆನೋವು ಸಿಕ್ಕಾಪಟ್ಟೆ. ಎಲ್ಲರ ಪ್ಯಾಕಿಂಗು ನಾನೇ ಮಾಡಬೇಕಲ್ವ, ಹಾಗಾಗಿ ಇಬ್ಬರಿಂದ ಪ್ಯಾಕಿಂಗ್ ಇತ್ತು, ಆದರೂ ನಾವೇ ಮಾಡಬೇಕು. ಹಾಗಾಗಿ ಹೇಗಿರುತ್ತೆ ಅಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ನಾನು ಮದುವೆಗೆ ಹೊರಡೋದು ಮುಂಚೆ ನಮ್ಮ ಮನೆಯವ್ರ ಬಟ್ಟೆ ಪ್ಯಾಕ್ ಮಾಡಬೇಕಿತ್ತು. ನಮ್ಮ ಮನೆಯವ್ರ ಬಟ್ಟೆ ಪ್ಯಾಕಿಂಗ್ ಮಾಡಿದೆ. ಅವ್ರ ಬಟ್ಟೆ ಪ್ಯಾಕ್ ಆಗಿದ್ಮೇಲೆ ನನ್ನ ಬಟ್ಟೆ. 2 ದಿನದ ಮದುವೆಗೆ ಇಷ್ಟೊಂದು ಸೀರೆ ತೊಗೊಂಡೆ, ಏನೋ ಉಟ್ಕೊಳ್ತೀನಿ ಅಂತ ತೊಗೊಂಡೆ. ಮುಂದಕ್ಕೆ ಹೋಗ್ತಾ ಇದ್ದಾಗ ನಿಮಗೆ ಗೊತ್ತಾಗುತ್ತೆ ನಾನು ಉಟ್ಕೊಂಡಲ್ವೋ ಅಂತ. ಯಾಕಂದರೆ ನಾನು ಅಷ್ಟು ಸೀರೆನ ಉಟ್ಕೊಂಡಿಲ್ಲ. ತೊಗೊಂಡಿದ್ದು ಮಾತ್ರ ಏನೋ ಉಟ್ಕೊಳ್ತೀನಿ ಅನ್ನಂಗೆ ಇಷ್ಟೊಂದು ಬಟ್ಟೆ ತೊಗೊಂಡು ಹೋಗಿದ್ದೆ. ಹಾಗೆ ಹೋಗಿದ್ದ ತಕ್ಷಣ ಪಾಪ ಎಲ್ಲರೂ ಬೈದರೂ ಕೂಡ ಇಷ್ಟು ಲೇಟಾಗಿ ಬಂದಿದ್ದೀನಲ್ಲ ಅಂತ ಹೇಳಿ ಖುಷಿನೂ ಪಟ್ಟರು. ನಮ್ಮ ನೆಂಟರು ಮದುವೆ ಅಲ್ವಾ, ನಮಗೆ ಏನೋ ಒಂಥರ ಖುಷಿ. ಅಂದರೆ ಈ ಬೆಂಗಳೂರು ಸವಾಸನ ಹೊರಡೋದು ಟೈಮೇ ಬೇರೆ, ಅಲ್ಲಿ ಹೋಗಿ ತಲುಪೋ ಟೈಮೇ ಬೇರೆ, ಆ ಥರ ಆಗೋಗುತ್ತೆ. ಹೋಗಿದ್ದ ತಕ್ಷಣ ಗಂಗೆ ಪೂಜೆ ಅದು ಇದು ಇರುತ್ತೆ, ಅದು ಮುಗಿಸ್ಕೊಂಡೆ. ನನಗೇನೋ ಬಟ್ಟೆ ತೊಗೊಂಡೋಗಿದೆ, ಚೇಂಜ್ ಮಾಡಬೇಕು ಅಂತ ಅನಿಸಿಲ್ಲ. ಹಾಗಾಗಿ ಹಾಕ್ಕೊಂಡೋಗಿದ್ದ ಬಟ್ಟೆಲ್ಲ ಬಳೆ ಶಾಸ್ತ್ರ ನಡೀತಿತ್ತು. ಹಾಗಾಗಿ ಬಳೆ ತೊಡ್ಕೋಣ ಅಂದರೆ ಆ ಶಾಸ್ತ್ರಕ್ಕೆ 1-2 ಆದರೂ ಬಳೆ ತೊಡ್ಕೋಬೇಕು. ಹಾಗಾಗಿ ನಮ್ಮದ್ರಲ್ಲಿ ಕಪ್ಪು ಬಳೆ ತೊಡಿಸಲ್ಲ, ಹಸಿರು ಬಳೆ ತೊಡಿಸ್ತೀವಿ. ಆದರೆ ಇವರಲ್ಲಿ ಕಪ್ಪು ಬಳೆ ತೊಡಿಸ್ತಾರೆ. ಹಾಗೂ ನಾನು ಅದು ಒಂದು ಅರ್ಥದಿಂದಾನೇ ತೊಡಿಸ್ತಾರೆ. ಹಾಗಾಗಿ ಹೋಗಿ ತೊಡ್ಕೊಂಡು ಬಂದೆ. ನನಗಿಷ್ಟ ಕಪ್ಪು ಬಳೆ, ಹಾಗೂ ಕಲರ್ ಇಷ್ಟ ನನಗದು. ಹಾಗೂ ಒಂದೊಂದು 5-6 ಹಾಕ್ಕೊಂಡು ಬಂದ್ವಿ. ಬಳೆ ತೊಟ್ಕೊಂಡು ಬಂದಾಗ ನಮ್ಮ ಮನೇಲಿ ಒಂದು ಪೂಜೆ ನಡೆಯುತ್ತೆ. ಮೇನ್ ಪೂಜೆ ಅಂದರೆ ಅದೇ, ಅಂದರೆ ಗಂಡಿನ ಮದುವೆ. ಅಂದರೆ ಹೆಣ್ಣಿನ ಮದುವೆ ಅಂದರೆ ಆ ಪೂಜೆ ಏನಿರಲ್ಲ. ಆದರೆ ಗಂಡಿನ ಪೂಜೆ ಅಂದರೆ ಮಾತ್ರ ಆ ಥರ ಪೂಜೆ ಇದ್ದರೆ, ಅಂದರೆ ಗಂಡಿನ ಮದುವೆ ಮಾಡಬೇಕಾದ್ರೆ ಮಾತ್ರ ಆ ಪೂಜೆ ಇರುತ್ತೆ. ಇದೆ ಗೊಂದಲಿ ಪೂಜೆ ಅಂತ. ಇದು ಅಂದರೆ ಚಾಮುಂಡಿದು ಈ ಪೂಜೆ ಮಾಡೋದು. ಅಂಬಾಭವಾನಿ ಇರುತ್ತಲ್ಲ, ಆ ದೇವರಿಗೆ ನೆನೆಸ್ಕೊಂಡು ಮಾಡೋ ಪೂಜೆ ಗೊಂದಲಿ ಪೂಜೆ ಅಂತ ಹೇಳ್ಬಿಟ್ಟು ಇದು ತುಂಬ ಚೆನ್ನಾಗಿ ಗೊತ್ತಿರಲ್ಲ ಈ ಪೂಜೆದು ಏನಕ್ಕೋಸ್ಕರ ಮಾಡ್ತಾರೆ ಅಂತ. ಹಾಗಾಗಿ ಈ ಪೂಜೆ ನಾನು ನಿಮಗೆ ತಿಳ್ಸೋಕ್ಕಂತಲೇ ಇದು ವಿಡಿಯೋ ಮಾಡ್ಕೊಂಡಿದ್ದು. ನಾನು ಹೇಳಬೇಕು ಅಂದರೆ ನಿಮಗೆ ಈ ಪೂಜೆಲಿ ಇಲ್ಲಿ ಜೋಡಿಸ್ಕೊಂಡಿದ್ವಲ್ಲ, ಅದೇ ಗೊಂದಲಿ ಅಂತ ಹಾಕೋದು ನಾವು. ಏನಕ್ಕೋಸ್ಕರ ಅಂದರೆ ಇದು ಮುಂದಕ್ಕುಟ್ಟ ಮಕ್ಕಳು ಆರೋಗ್ಯವಾಗಿ ಹುಟ್ಟಲಿ, ಆಮೇಲೆ ಮಕ್ಕಳು ಬೇಗ ಆಗಲಿ, ಯಾವುದೇ ತೊಂದರೆ ಆಗಲ್ಲಂಗೆ ಮಕ್ಕಳು ಹುಟ್ಟಲಿ, ಆಮೇಲೆ ಅಂದರೆ ಒಳ್ಳೆ ಆರೋಗ್ಯದಿಂದ ಹುಟ್ಟಲಿ ಅನ್ನೋದಕ್ಕೆ, ಆಮೇಲೆ ಬೇಗ ಆಗಲಿ ಮಕ್ಕಳು ಅನ್ನೋದಕ್ಕೆ ನಾವು ಈ ಪೂಜೆ, ಅಂದರೆ ಆ ಚಾಮುಂಡಿ ಆಶೀರ್ವಾದ ತೊಗೊಳಕ್ಕೋಸ್ಕರ ಆ ದೇವ್ರನ್ನ ನೆನೆಸ್ಕೊಂಡು ಪೂಜೆ ಮಾಡ್ತೀವಿ. ಹಾಗೆ ಈ ಪೂಜೆ ಸ್ಟಾರ್ಟ್ ಮಾಡಿದ್ದು. ಈ ಪೂಜೆ ಸ್ಟಾರ್ಟ್ ಮಾಡೋದು ಮುಂಚೆ ಏನು ಮಾಡ್ತೀವಿ ಅಂದರೆ, ಮನೇಲೇ ಚಿಕ್ಕ 9 ರೊಟ್ಟಿ ಹಾಕ್ಕೊಂಡು ಬರಬೇಕು. ಹಾಗೆ ಅದಕ್ಕಿಂತ ದಮ್ ಮಾಡಬೇಕು. ದಮ್ ಮಾಡಿದ್ದು ಒಂದು 9 ರೊಟ್ಟಿ, ಅದಕ್ಕೆ ಈ ಥರ ಒಂದು ಮುಡ್ಕೆ ಅಂತ ಹೇಳ್ತಾರೆ, ಆ ಮುಡ್ಕೆ ಮತ್ತು ಆ ದೀಪ, ಆಮೇಲೆ ಬೆಲ್ಲ, ಆಮೇಲೆ ಒಂದು ಖರ್ಜೂರ ಅದೆಲ್ಲ ಇಟ್ಟು ಪೂಜೆ ಮಾಡಬೇಕು. ಈ ಥರ 9 ದೀಪ ಮಾಡ್ಕೊಂಡು ಆರತಿ ಕೂಡ ಮಾಡಬೇಕು. ಅಂದರೆ ನಾವು ಇದು ಶ್ರಾವಣ ಇಲ್ಲಿ ಮದುವೆ ಇತ್ತು, ಹಾಗಾಗಿ ಶ್ರಾವಣದಲ್ಲಿ ನಾವು ಮಟನ್ ತಿನ್ನಲ್ಲ. ಹಾಗಾಗಿ ನಾವು ಗೊಜ್ಜು ಮಾಡ್ತೀವಿ, ಎಲ್ಲ ತರಕಾರಿ ಕೂಡ ಹಾಕಿ ಗೊಜ್ಜು ಮಾಡ್ತೀವಿ. ಆ ಗೊಜ್ಜಿಗೆ ನಾವು ಮಟನ್ ಹಾಕಲೇಬೇಕು. ಕುಯ್ದುಬಿಟ್ಟು ಮೊದಲು ಮಾಡ್ತಿದ್ರು ಅನ್ಸುತ್ತೆ, ಅದು ನನಗೆ ಸರಿಯಾಗಿ ಗೊತ್ತಿಲ್ಲ. ಹಂಗಾಗಿ ಮದುವೆ ಮನೇಲಿ ರಾತ್ರಿ ಹೆಚ್ಚು ಕಮ್ಮಿ 2 ಗಂಟೆ 1 ಗಂಟೆ ಆಗೋಗಿರುತ್ತೆ. ಹಳದಿ ಶಾಸ್ತ್ರ ಮುಗಿದ ಮೇಲೆ ಈ ಶಾಸ್ತ್ರ ಶುರು ಆಗುತ್ತೆ. ಇದು ಸ್ಟಾರ್ಟ್ ಆಗುತ್ತೆ 2 ಗಂಟೆ ಅಪ್ಪಬ್ಬ. ಅಂದರೆ ಈ ಪೂಜೆ ಮಾಡಬೇಕಾದ್ರೆ 2 ಗಂಟೆ ಆಗಿತ್ತು ಗೊಂದಲಿ ಪೂಜೆ ಮಾಡಬೇಕಾದ್ರೆ. ಇದೇನು ಮಾಡಿದರು, ಮೊದಲು ಮದುವೆ ಮನೆಗೆ ಬಂದುಬಿಟ್ಟು ಮಾಡ್ಕೊಳ್ತಿದ್ರಂತೆ ರಾತ್ರಿ. ಆದರೆ ಮದುವೆ ಮನೇಲಿ ಮಾಡ್ಕೊಳಕ್ಕಾಗಲ್ಲ, ಟೈಮ್ ತುಂಬ ಹಿಡಿಯುತ್ತೆ ಅಂತ ಹೇಳಿ ಮನೆಯಿಂದನೇ ಮಾಡಿ ಬಾಕ್ಸಲ್ಲಿ ಹಾಕ್ಕೊಂಡು ಬಂದಿದ್ದರು. ದೀಪ ಸ್ವಲ್ಪ ಬಿಸಿ ಇಟ್ಬಿಟ್ಟಿದ್ರಲ್ವ ಬಾಕ್ಸಲ್ಲಿ, ಹಾಗಾಗಿ ಸ್ವಲ್ಪ ಕ್ರಾಸ್ ಆಗಿಬಿಟ್ಟಿತ್ತು. ಹಾಗಾಗಿ ಅದಕ್ಕೆ ಸರ್ಕಸ್ ಮಾಡ್ತಾಯಿದ್ರು, ಕ್ಲೀನಾಗಿ ಬೀಳಲ್ಲ ಹಂಗೆ ಇಡ್ಲಿ ಅಂತ ಹೇಳಿ. ಅದು ಇಟ್ಟು ಅದ್ರ ಮೇಲೆಲ್ಲ ದೀಪ ಇಟ್ಟು ನಾವು 9 ದೀಪ ಹಚ್ಚಿ ಗಂಡು ಹೆಣ್ಣಿಗೆ ಕೂರಿಸಿ ಅವ್ರ ಕೈಯಲ್ಲೆಲ್ಲ ಪೂಜೆ ಮಾಡಿಸ್ತೀವಿ. ಇದು ಗೊಂದಲಿ ಪೂಜೆ ಅಂತ ಹೇಳಿ ಅಂಬಾಭವಾನಿಗೆ ನೆನೆಸ್ಕೊಂಡು ಹಾಡೆಲ್ಲ ಹೇಳ್ಕೊಂಡು. ಹಾಗೆ ಅದರಲ್ಲಿ ನೋಡಿ ಕರ್ಜಿಕಾಯಿ, ಆಮೇಲೆ ಕಲ್ಸಕ್ಕರೆ, ಬೆಲ್ಲ, ಆಮೇಲೆ ಚಿಕ್ಕ ದೀಪ ಅದೆಲ್ಲ ಇಡ್ತೀವಿ. ಇದಕ್ಕಂತೂ ಪಾಪ ಎಲ್ಲರೂ ಬಂದು ರಾತ್ರಿ ಹೆಲ್ಪ್ ಮಾಡಿದ್ದು.
ಯಾಕಂದರೆ ಈ ಟೈಮ್ ಆಗ್ತಾನೂ ಹೋಗುತ್ತೆ. ಆಮೇಲೆ ಇದು ಮದುವೆ ಟೈಮಲ್ಲಿ ಮಾತ್ರ ಮಾಡೋದಲ್ವ, ಹಾಗಾಗಿ ಒಂದೊಂದು ನಮಗೆ ನೆನಪೇ ಇರಲ್ಲ ಹೇಗೆ ಅಂತ. ಹಾಗಾಗಿ ದೊಡ್ಡವರು ಗೊತ್ತಿರೋರು ಇದರಲ್ಲಿ ಕೂತ್ಕೊಂಡು ಅನುಭವ ಇರೋರು ಈ ಪೂಜೆನ ನಮಗೆ ಹೇಳ್ಕೊಡ್ತಾರೆ ಯಾವ ರೀತಿ ಮಾಡಬೇಕು ಅಂತ ಹೇಳಿಬಿಟ್ಟು. ಹಾಗೆ ಈ ಗೊಂದಲಿ ಪೂಜೆನ ಅವರು ಹೇಳ್ಕೊಟ್ಟಿದ್ದ ರೀತಿಲಿ ನಾವು ಮಾಡ್ಕೊಂಡು ಹೋಗ್ತೀವಿ ಎಲ್ಲ ಜೋಡಿಸ್ಕೊಂಡು. ಹಾಗಾಗಿ ಇದಕ್ಕೆ ನಾವು ಮಟನ್ ಹಾಕಿಡ್ತಿಲ್ಲ, ಶ್ರಾವಣ ಅಲ್ಲ ಅಂತ ಗೊಜ್ಜಿಗೆ, ಇಲ್ಲಾಂದರೆ ಆ ಗೊಜ್ಜಿಗೆ ಮಟನ್ ಕೂಡ ಹಾಕಿರ್ತೀವಿ, ಚಾಮುಂಡಿ ಅಲ್ವಾ, ಹಾಗಾಗಿ ಅದಕ್ಕೆ ನಡೆಯುತ್ತೆ. ಆಮೇಲೆ ಇದೇ ದೇವರು, ಈ ದೇವ್ರನ್ನ ನಾವು ಇಟ್ಟು ಈ ದೇವ್ರ ಮುಂದೆನೇ ಪೂಜೆ ಮಾಡೋದು. ಈ ದೇವ್ರ ಹೆಸರು ನನಗೆ ಹೇಳಿದರು, ನಾನು ಈ ದೇವ್ರ ಹೆಸರು ಮರ್ತ್ಬಿಟ್ಟಿದ್ದೀನಿ. ಇದಕ್ಕೋಸ್ಕರನೇ ಮದುವೆ ಟೈಮಲ್ಲಿ ಅಂತಲೇ ಈ ದೇವ್ರನ್ನ ನಾವು ಬೆಳ್ಳಿದು ಮಾಡಿಸ್ತೀವಿ ಹೇಳಿಬಿಟ್ಟು ಅವ್ರ ಕೈಲಿ. ಇನ್ನೊಂದು ಸತಿ ಈ ದೇವ್ರ ಹೆಸರು ನಾನು ತಿಳ್ಕೊಂಡು ನಿಮಗೆ ಹೇಳ್ತೀನಿ ಏನು ಅಂತ. ಪಾಪ ಅವ್ರು ನೀಟಾಗಿ ಹೇಳಿಕೊಟ್ರು, ಹಾಗೂ ನಾನು ಮರ್ತೆ ಇದರಿಂದ. ಇದಿಟ್ಟೆ ಇದ್ರ ಮುಂದೆನೇ ನಾವು ಗಂಡು ಹೆಣ್ಣಿಗೆ ಮನೆಯಲ್ಲಿ ಇರೋ ಕುಟುಂಬ ಸಮೇತ ಇದಕ್ಕೆ ಪೂಜೆ ಮಾಡ್ತೀವಿ. ಪೂಜೆ ಮಾಡಿ ನೈವೇದ್ಯ ಆ ದೇವರಿಗೆ ಅಂದರೆ ಸಲ್ಲಿಸ್ತೀವಿ, ದೇವ್ರ ಮುಂದೆ ಇಟ್ಟು ಸಲ್ಲಿಸ್ತೀವಿ. ಇದಕ್ಕೆ ಏನು ಅಂದರೆ ಗೊಂದಲಿ ಪೂಜೆ ದಿನ ತುಂಬಾ ತಮಟ ಅಂದರೆ ಬಾರಿಸ್ಬೇಕು, ಇದ್ದಿಲ್ಲ ನಮ್ಮ ಹತ್ರ. ಹಾಗಾಗಿ ನಾವು ಹಾಗೆ ಪೂಜೆ ಮಾಡಿದ್ವಿ. ಈ ದೇವರಿಗೆ ಅಷ್ಟು ಇಷ್ಟ ಅದು ಇದಿಂತು ಪೂಜೆ. ಹಾಗಾಗಿ ಅಂಬಾಭವಾನಿಗೆ ಹೋಗ್ಬಿಟ್ಟು ಮಾಡ್ತಾರೆ ತುಳಜಾಪುರ ಹತ್ರ, ಆದರೆ ನಾವು ಅಲ್ಲಿ ಹೋಗಿ ಮಾಡೋಕ್ಕಾಗಲ್ಲ. ಅದಕ್ಕೆ ಆ ದೇವ್ರನ್ನ ಹೆಸರು ತೊಗೊಂಡು ಮದುವೆ ಮನೇಲಿ ಆ ತಾಯಿಗೆ ಪೂಜೆ ಮಾಡ್ತೀವಿ ಎಲ್ಲರೂ ಸೇರ್ಕೊಂಡು. ಇಷ್ಟೇ, ಇಲ್ಲಿ ಕೂರಿಸ್ಕೊಂಡು ಪೂಜೆ ಮಾಡ್ತೀವಿ ನೋಡಿ. ಅಂದರೆ ಪೂಜೆ ಮಾಡೋ ವಿಧಿನೂ ಬೇರೆ ಥರ ಇರುತ್ತೆ. 3 ಸತಿ ರೈಟಲ್ಲಿ ಆರತಿ ಮಾಡಿದರೆ, ಇನ್ನೊಂದು 3 ಸತಿ ಲೆಫ್ಟಲ್ಲಿ ಆರತಿ ಮಾಡಿದರೆ, ಮತ್ತು 3 ಸತಿ ಮೇಲೆ, ಮತ್ತು 3 ಸತಿ ಆ ತಾಯಿಗೆ ಅರ್ಪಿಸ್ತೀವಿ. ಆ ಥರ ನಾವು ಈ ದೇವ್ರಿಗೆ ಆರತಿ ಮಾಡ್ತೀವಿ ನೋಡಿ. ಎಲ್ಲ ದೀಪ ಕೂಡ ಎಲ್ಲರೂ ಹಚ್ತಾ ಇದ್ದಾರೆ, ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಾನೆ ಇದ್ರು, ಯಾಕಂದರೆ ತುಂಬ ಪೂಜೆ ನಡೆಯುತ್ತೆ. ಇಲ್ಲೇ ನೋಡಿ ನಾವು 9 ದೀಪ 9 ಮುಟ್ಕೆ ಎಲ್ಲ ಇಟ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀವಿ. ಹಾಗೆ ಗಂಡು ಹೆಣ್ಣು ಹತ್ರ ಫಸ್ಟ್ ಪೂಜೆನ ಮಾಡಿಸ್ತೀವಿ, ಒಳ್ಳೆಯದಾಗಲಿ, ಅವರಿಗೆ ಸಂಸಾರ ನೀಟಾಗೆ ನೆಡ್ಕೊಂಡು ಹೋಗಲಿ, ಹಾಗೆ ಹೀಗೆ ನಡೆಸ್ಕೊಂಡು ಹೋಗಲಿ ಅಂತ ಪೂಜೆ ಮಾಡ್ತೀವಿ. ಹಾಗೆ ಈ ಪೂಜೆನೂ ಆಯಿತು, ನೀಟಾಗಿ ಪೂಜೆ ಆಯಿತು. ಫೋಟೋಗ್ರಾಫರ್ ಬಂದರು, ಅವರು ಇದೆಲ್ಲ ಏನಪ್ಪ ಅಂತ ಹೊಸದಾಗಿ ನೋಡಿರ್ತಾರೆ. ಆದರೆ ಇದು ನಮ್ಮ ಕ್ಯಾಸ್ಟಲ್ಲಿ ಮಾತ್ರ ನಾವು ಮಾಡ್ತೀವಿ, ಬೇರೆ ಕಡೆ ಮಾಡ್ತಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಇದರಲ್ಲಿ ನಾವು ಮಾಡ್ತೀವಿ ಇದು ಪೂಜೆನ. ಆಮೇಲೆ ಪೂಜೆ ಆರತಿ ಗಿರ್ತಿ ಎಲ್ಲ ಮಾಡ್ತೀವಿ. ಅಂದರೆ ಹುಡುಗಿ ಸೀರೆ ಕೂಡ ಇಟ್ಟು ಪೂಜೆ ಮಾಡ್ತೀವಿ ರಾತ್ರಿಯೇ. ಚಾಮುಂಡಿ ದೇವರ ಆಶೀರ್ವಾದ ಬೇಕು ಅಂತ ಧಾರೆಗೆ ಉಡಿಸೋ ಸೀರೆ ಇದ್ರ ಮುಂದೆ ಇಟ್ಟು ನಾವು ಪೂಜೆ ಮಾಡಿಸ್ತೀವಿ. ದೇವ್ರ ಮುಂದೆ ಇಟ್ಟು ಆರತಿ ಎಲ್ಲ ಬೆಳಗ್ಗೆ ಈ ಪ್ರಸಾದನ ಏನು ಮಾಡ್ತೀವಿ ಅಂದರೆ ನಾವು ರಾತ್ರಿಯೇ ಎಲ್ಲರಿಗೂ, ಅಂದರೆ ಇದು ಚಿಕ್ಕ ಚಿಕ್ಕ ಆರತಿ ತಟ್ಟೆಲಿದೆ, ಇದು ಚಿಕ್ಕ ಚಿಕ್ಕ ದೀಪ ರೊಟ್ಟಿಲಿದೆಯಲ್ವಾ, ಅದು ಗಂಡು ಮಕ್ಳಿಗೆ ಕೊಡ್ತೀವಿ. ಏನಕ್ಕೆ ಅಂದರೆ ಗಂಡು ಮಕ್ಳಿಗೆ ಕೊಡೋದು, ಮದುವೆ ಆಗಿರಲ್ವಲ್ಲ ಗಂಡು ಮಕ್ಕಳಿಗೆ, ಹಾಗಾಗಿ ಆ ಮಕ್ಳಿಗೆ ಕೊಡ್ತೀವಿ, ಬೇಗ ಮದುವೆ ಆಗಲಿ ಇವ್ರದ್ದು ಕೂಡ ಅಂತ ಹೇಳಿ, ದೇವರಿಂದ ಆಶೀರ್ವಾದ ಅವ್ರಿಗೆ ಸಿಗಲಿ ಅಂತ ಗಂಡು ಮಕ್ಳಿಗೆ ಮಾತ್ರ. 9 ಜನ ಗಂಡು ಮಕ್ಕಳಿಗೂ ಕೂಡ ಮದುವೆ ಆಗಿಲ್ಲದ ಗಂಡು ಮಕ್ಳಿಗೆ ಕೂರಿಸಿ ಇಲ್ಲಿ ಇಟ್ಟಿದ್ದೀವಲ್ವ, ಎಲೆ ಮೇಲೆ ಇಟ್ಟಿದ್ದೀವಲ್ಲ, ಅದನ್ನು ಅವ್ರಿಗೆ ಮಾತ್ರ ಕೊಡೋದು, ಬೇರೆ ಮತ್ತೆ ಯಾರಿಗೂ ಕೊಡೋಲ್ಲ. ಅದೇ ತಟ್ಟೆಲಿರೋ ಪ್ರಸಾದ ಎಲ್ಲರಿಗೂ ಹಂಚ್ತೀವಿ, ಮಿಕ್ಸ್ ಮಾಡಿ ಎಲ್ಲರಿಗೂ ಕೂಡ ಹಂಚ್ತೀವಿ ಆ ಪ್ರಸಾದನ. ಆಮೇಲೆ ಪೂಜೆಗೆಲ್ಲ ಆಗಿದ್ಮೇಲೆ ದೇವರಿಗೆ ಅಲ್ಲಿಂದ ದಿಷ್ಟಿ ತೆಗಿಬೇಕು. ಹಾಗಾಗಿ ಈ ಕಡ್ಡಿ ಅಂದರೆ ಕಡ್ಡೀಲಿ ಕಾಟನ್ ಬಟ್ಟೆ ಹಾಕಿ ಎಣ್ಣೆಲಿ ಮುಳುಗಿಸಿ ಆ ದೀಪನ ಅದು ಆರತಿ ಎತ್ತುತ್ತೀವಿ, ಅಂದರೆ ದಿಷ್ಟಿ ತೆಗಿತೀವಿ. ಆ ದಿಷ್ಟಿ ತೆಗಿಬೇಕಾದ್ರೆ ಒಣಗಿದ್ದು ಕಡ್ಡಿ ಸಿಕ್ಕಿಲ್ಲ ಅಂತ ಹಸಿ ಕಡ್ಡಿ, ಗುಲಾಬಿ ಕಡ್ಡಿ, ಹಸಿ ಕಡ್ಡಿಲಿ ಕಾಟನ್ ಒಂದು ಸ್ವಲ್ಪ ಇದಿತ್ತು, ಹಾಗಾಗಿ ಅದು ಆವಾಗಲೇ ಮಾಡಿದ್ದಲ್ವ, ಹಂಗಾಗಿ ಹಸಿ ಕಡ್ಡಿ ಸಿಕ್ಕಿಲ್ಲ ನಮಗೆ, ಅಂದರೆ ಒಣಗಿದ ಕಡ್ಡಿ ಸಿಕ್ಕಿಲ್ಲ. ಹಾಗಾಗಿ ದೀಪ ಹಾರ್ತಾ ಇತ್ತು. ಆವಾಗ ನಾವೇನು ಮಾಡಿದ್ವಿ, ಅದಕ್ಕೆ ಕರ್ಪೂರ ಹಾಕಿ ಹಚ್ಕೊಂಡು ಆ ದೇವರಿಗೆ ನಾವು ದಿಷ್ಟಿ ತೆಗಿತಾಯಿದ್ವಿ. ಇದೆಲ್ಲ ಮುಗಿದ್ಮೇಲೆ ಎಲ್ಲರಿಗೂ ಪ್ರಸಾದ ಕೊಟ್ಟು, ಪ್ರಸಾದ ಎಲ್ಲರೂ ತಿನ್ಕೊಂಡು ಮಲಗೋ ಅಷ್ಟಿಗೆ 2:30 ಆಗಿತ್ತು. ಅಂದರೆ ಮದುವೆ ಮನೇಲಿ ಹೇಳಬೇಕಾ, ಟೈಮ್ ಆಗೋದೇ ಗೊತ್ತಾಗಲ್ಲ, ಒಂದು ಬಿಟ್ಟು ಒಂದು ಸಹಸ್ರ ನಡೀತಾನೆ ಇರುತ್ತೆ.
ಹಾಗಾಗಿ ಈ ಪೂಜೆ ಆರತಿ ಮಾಡೋಕ್ಕೆ ಗಂಡು ಹೆಣ್ಣಿಗೂ ಕೊಡ್ತೀವಿ, ಎಲ್ಲರೂ ಪೂಜೆ ಮಾಡಬೇಕಿದು. ಹಾಗಾಗಿ ಒಂದೊಂದು ನಾನು ಏನು ಮಾಡಿದ್ದೀನಿ ಅಂದರೆ 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 ಸ್ವಲ್ಪ ಸ್ವಲ್ಪ ಕಾಣಿಸೋ ಥರ ಮಾಡಿದ್ದೀನಿ. ಯಾಕಂದರೆ ನನ್ನ ಹತ್ರ ಬೇರೆಯವ್ರದ್ದು ವೀಡಿಯೋ ಹಾಕೋಕ್ಕೆ ಪರ್ಮಿಷನ್ ಇದ್ದಿಲ್ಲ. ಅಂದರೆ ಹಾಕ್ಬೋದೋ ಇಲ್ವೋ ನನಗೂ ಗೊತ್ತಿಲ್ಲ. ಆಮೇಲೆ ಬೇಜಾರು ಮಾಡಿಕೊಂಡ್ರೆ ಇಲ್ಲ ಏನಾದರೂ ಅಂದ್ಕೊಂಡ್ರೆ ಅನ್ನೋದಕ್ಕೋಸ್ಕರ ಅವ್ರ ಮುಖ ನಾನು ತೋರ್ಸೋಕ್ಕೆ ಹೋಗಿಲ್ಲ. ಹಾಗೆ ಇದು ಮಾಡಿದ್ದೀನಿ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇಲ್ಲ. ಅದಕ್ಕೋಸ್ಕರನೇ ಈ ಥರ ನಾನು ವೀಡಿಯೋ ಮಾಡಿರೋದು. ನನಗೆ ಮೇನ್ ಬೇಕಾಗಿದ್ದಿದ್ದು ಇದು ಗೊಂದಲಿ ಪೂಜೆ ಯಾವ ರೀತಿ ಮಾಡ್ತಾರೆ ಅನ್ನೋದು. ಯಾಕಂದರೆ ಇದೊಂದು ಇದ್ದಾಗ ನಮಗೂ ಕೂಡ ಮಾಡಬೇಕಾದ್ರೆ ನೆನಪಲ್ಲಿರುತ್ತೆ ಮುಂದಕ್ಕೆ ಹೇಗೆ ಪೂಜೆ ಮಾಡೋದು ಅಂತ. ಯಾಕಂದರೆ ಈ ವಿಡಿಯೋ ತಗೊಂಡು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ, ಓ ಇದು ಇರಬೇಕು, ಇದು ಪೂಜೆ ಮಾಡಬೇಕಾದ್ರೆ ಈ ಥರ ಮಾಡಬೇಕು ಅಂತ. ಆ ನೆನಪಿಗೋಸ್ಕರ ನಾನು ಈ ವಿಡಿಯೋ ಮಾಡ್ಕೊಂಡಿದ್ದು. ಒಂದು ಸ್ವಲ್ಪನೂ ಬಿಡಲ್ಲ ಹಂಗೆ. ಹಾಗೂ ನಾನು ಇಲ್ಲಿ ಹಾಕಬೇಕಾದ್ರೆ ತುಂಬಾ ಮಿಸ್ ಮಾಡಿದ್ದೀನಿ. ಯಾಕಂದರೆ ನಾವು ಆ ಪ್ರಸಾದ ಎಲ್ಲರಿಗೂ ಹಂಚಿದ್ದು ಅದೆಲ್ಲ ಮಿಸ್ ಮಾಡಿದ್ದೀನಿ. ಆಮೇಲೆ ಇದಾಗಿದ ಮೇಲೆ ಅದೇ ಹೇಳಿದ್ನಲ್ಲ, ಮಗುಗೆ ಅಂದರೆ ಹುಟ್ಟ ಮಗುಗೆ ದೇವರು ಒಳ್ಳೆ ಆಶೀರ್ವಾದ ಕೊಟ್ಟು ಇದು ಮಾಡಲಿ ಅಂತ ಇದು ಮಾಡೋದೇ ಅದಕ್ಕೋಸ್ಕರ. ನಾನು ಮೊದಲೇ ಹೇಳ್ದಂಗೆ ಮಗು ಒಳ್ಳೆ ರೀತಿ ಹುಟ್ಟಲಿ, ಬೇಗ ಮಗು ಆಗಲಿ, ಯಾವುದೇ ಕಷ್ಟ ಇಲ್ಲ ಹಂಗೆ ಇದಾಗಲಿ ಗಂಡು ಹೆಣ್ಣಿಗೆ ಅನ್ನೋದಕ್ಕೆ ಈ ದೇವರಿಂದು ಆಶೀರ್ವಾದ ಪಡೆಯೋಕ್ಕೆ ನಾವು ಪೂಜೆ ಮಾಡಿಸೋದು. ಇಲ್ಲಿ ನಾನು ವೈನು ಏನೋ ಇಟ್ಟಿದ್ದೀನಿ, ಅದು ಇಟ್ಟಿದ್ದಾರೆ. ಅದ್ರ ಬದಲಿ ಅಲ್ಲಿ ಅಗಾಶಿ ಅಂತ ಸಿಗುತ್ತಂತೆ, ಅದನ್ನು ಮೊದಲು ಕಾಲದಲ್ಲಿ ಇಡ್ತಾಯಿದ್ರು. ಆ ದೇವರಿಗೆ ತುಂಬ ಇಷ್ಟ ಅಂತ ಇಡ್ತಾಯಿದ್ರು. ಈಗ ಅದೆಲ್ಲ ಸಿಗಲ್ಲ ಅನಿಸುತ್ತೆ. ಅದಕ್ಕೆ ಈ ಬಾಟಲ್ ತೊಗೊಂಬಂದು ಇಟ್ಟಿದ್ರು. ನಾನು ಏನಕ್ಕೆ ಅಂತ ಕೇಳಿದಾಗ ಅವ್ರು ಹೇಳಿದರು, ಈ ದೇವರಿಗೆ ಇಡಬೇಕು ಈ ರೀತಿ ಅಂತ ಹೇಳಿ. ಹಾಗಾಗಿ ಅದು ಕೂಡ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದ್ವಿ. ಅಂದರೆ ಇದೆಲ್ಲ ಹಳೆ ಕಾಲದಿಂದನೂ ಇವ್ರ ಮನೇಲಿ ಪದ್ಧತಿ ಆಗಿ ಬಂದುಬಿಟ್ಟಿದೆ, ನಡೆಸ್ಕೊಂಡು ಬಂದಿದ್ದು. ಆ ಟೈಮಲ್ಲಿ ಅಗಾಶಿ ಇಟ್ಟು ಪೂಜೆ ಮಾಡ್ತಾಯಿದ್ರು ಅಂತೆ. ಆದರೆ ಈಗ ಸಿಗಲ್ಲಲ್ಲ, ಹಾಗಾಗಿ ಇಲ್ಲ. ಇದು ತೀರ್ಥ, ಆಮೇಲೆ ಏನು ಅಂದ್ಕೋಬೇಡಿ, ಇದು ಕಾಯಿ ಹೊಡೆದಿದ್ದು ತೀರ್ಥ ಎಲ್ಲರಿಗೂ ಕೊಟ್ಕೊಂಡು ಬರ್ತೀವಿ. ಹಾಗೆ ತೀರ್ಥ ಎಲ್ಲ ಕೊಟ್ಟಿದ ಮೇಲೆ ಗಂಡು ಹೆಣ್ಣಿಗೆ ಕೂರಿಸಿ ನಾಮಕರಣ ಥರ, ಅಂದರೆ ಮಗು ಹುಟ್ಟಿದ ನಾಮಕರಣ ಹೆಸರು ಇಡ್ತಾರಲ್ಲ ಆ ಥರ ಶಾಸ್ತ್ರನ ನಾವು ಮಾಡ್ತೀವಿ. ಈ ಪೂಜೆ ಮಾಡೋದೇ ಮಕ್ಕಳಿಗೆ ಆಶೀರ್ವಾದ, ಮಗುಗೆ ಆಶೀರ್ವಾದ ಸಿಗಲಿ, ಗಂಡು ಹೆಣ್ಣಿಗೆ ಆಶೀರ್ವಾದ ಸಿಗಲಿ ಆ ತಾಯಿದು ಅಂತ ಮಾಡೋದಲ್ವ. ಹಾಗೆ ಆ ತಾಯಿ ಮುಂದೆ ಕೂರಿಸಿ ಆ ಮಗುನ ನಾಮಕರಣನ ಮಾಡ್ತೀವಿ. ಇದೆಲ್ಲ ಮುಗಿದ್ಮೇಲೆ ಇಲ್ಲಿಗೆ ನಮ್ಮ ಪೂಜೆ ಎಲ್ಲ ಮುಗಿಯುತ್ತೆ ನೈಟಿಂದು. ಆಮೇಲೆ ಏನಿದ್ರು ಬೆಳಿಗ್ಗೆ ಧಾರೆ ಏನೇನಿದೆ ಅದು ಬೆಳಿಗ್ಗೆ ನಡೆಯುತ್ತೆ. ಇದು ನಾವು ಮಾಡ್ಕೊಳ್ಳೋದು. ಇದು ಹೇಗೆ ಅಂದರೆ ನಾಜ್ರೆ, ಅಂದರೆ ಅವ್ರ ಮನೇಲಿ ಮಾತ್ರ ನಡೆಸ್ಕೊಂಡು ಬರೋದಿದು. ನಾವು ಮಾತ್ರ ನಡೆಸ್ಕೊಂಬರ್ತೀವಿ. ಬೇರೆ ಕಡೆ ನಡೆಸ್ಕೊಂಬರ್ತಾರೋ ಇಲ್ವೋ ಗೊತ್ತಿಲ್ಲ ನಮ್ಮ ಕಡೆ. ಆದರೆ ನಮ್ಮ ಕಡೆ ಮಾತ್ರ ಹಿಂಗೆ ನಡೆಸ್ಕೊಂಬರ್ತೀವಿ. ರಾತ್ರಿ ಈ ಪೂಜೆ ಎಲ್ಲ ಮುಗಿಸ್ಕೊಂಬರ್ತೀವಿ. ಆಮೇಲೆ ಮತ್ತು ಇದು ಹೇಗೆ ಅಂದರೆ ನಮ್ಮ ಕಡೆ ಮತ್ತೊಂದು ಇದೆ, ನಾವು ತಾಳಿ ಕಟ್ಟಂಗಿಲ್ಲ ಹುಡುಗಿಗೆ. ಗಂಡು ತಾಳಿ ಕಟ್ಟೋ ರೀತಿ ಇಲ್ಲ, ಮತ್ತು ತಾಳಿ ತೊಗೊಂಬಂದು ಕೊಡೋ ರೀತಿ ಇಲ್ಲ. ಯಾಕಂದರೆ ಮೊದಲಿನ ಕಾಲದಲ್ಲಿ ತಾಳಿ ತೊಗೊಂಬರೋಕ್ಕಂತ ಹೋದಾಗ ಅವ್ರು ಮತ್ತೆ ಬಂದೇ ಇಲ್ಲ ಅಂತೆ. ಹಾಗಾಗಿ ಕುದುರೆ ಮೇಲೆ ಮತ್ತು ನಮ್ಮದ್ರಲ್ಲಿ ಕುದುರೆ ಮೇಲೆ ಕೂರೋಂಗಿಲ್ಲ. ಆಮೇಲೆ ಗಂಡು ಮಕ್ಕಳು ತಾಳಿ ತರೋಕ್ಕೆ ಹೋಗೋಂಗಿಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಇದು ನಮ್ಗೆ ತುಂಬ ಕಷ್ಟದ ಕೆಲಸ. ಅದಕ್ಕೆ ತಾಯಿ ಮನೆಯಿಂದನೇ ತಾಳಿನ ತೊಗೊಂಡು ಬರೋಕ್ಕೆ ಹೇಳ್ತೀವಿ. ಅಲ್ಲೇ ತಾಳಿನ ಯಾರ ಕೈಯಲ್ಲಾದರೂ, ಅಂದರೆ ಅವ್ರ ಅತ್ತೆ ಯಾರ ಕೈಯಲ್ಲಿ, ಅಂದರೆ ಅದು ಒಂದು ಇದಿದೆ ಸಂಪ್ರದಾಯ, ಆ ರೀತಿ ತಾಳಿನ ಕಟ್ಟಿಸ್ತೀವಿ. ಅಂದರೆ ಹುಡುಗ ಕಟ್ಟಲ್ಲ ಆ ದಿನ, ಬರೀ ಇಟ್ಕೊಂಡು ಆ ಗಂಟು ಹಾಕೋ ಸಂಪ್ರದಾಯದಲ್ಲಿಲ್ಲ. ಆದರೆ ತಾಳಿ ಇಟ್ಕೊಂಡು ಪೂಜೆ ಮಾಡೋದೆಲ್ಲ ಸಂಪ್ರದಾಯನೂ ಇದೆ. ಕಟ್ಟೋ ಸಂಪ್ರದಾಯ ಒಂದು ಇಲ್ಲ ನಮ್ಮದ್ರಲ್ಲಿ. ಅದು ಗೊತ್ತಿಲ್ಲ ಮುಂದಕ್ಕೆ ಹೇಗೆ ಹೋಗುತ್ತೆ ಅಂತ ಹೇಳಿ. ಆದರೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇರೋದು ಈ ರೀತಿ ನಮ್ಮ ಪದ್ಧತಿಲಿ ಇದೆ ಅಂತ ಹೇಳಿ. ನಮ್ಮ ಸೈಡು ಈ ರೀತಿ. ಆಮೇಲೆ ಆರತಿ ಗೀರ್ತಿ ಇದೆಲ್ಲ ಆಗಿದ್ಮೇಲೆ ಆರತಿ ಪ್ರಸಾದ ನೋಡಿ ಎಲ್ಲರಿಗೂ ಹಂಚಿದ್ದೀವಿ. ಇದು ಬೆಳಿಗ್ಗೆ ಆರತಕ್ಷತೆಗೆ. ಇದೇ ಏನು ಅಂದರೆ ಹುಡುಗಿ ಕಡೆಯವರು, ಇದು ಹುಡುಗನ ಕಡೆಯಲ್ಲಿ ಇದು ತುಂಬಿ ಕೊಡೋದು ಅವ್ರಿಗೆ.
ಕೊಡ್ತಾರೆ, ಅದನ್ನು ತುಂಬಿ ಹುಡುಗಿ ಮನೆಗೆ ಕೊಟ್ಟು ಬರ್ತೀವಿ. ಹುಡುಗಿ ರೂಮ್ಗೆ ಇದನ್ನು ಹಾಕ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು. ಅದು ಮದುವೆ ಪಾಡಿಗೆ ಅದು ಮದುವೆ ಆಗ್ತಿತ್ತು. ಮದುವೆ ಎಲ್ಲ ಮುಗಿಸ್ಕೊಂಡ್ವಿ. ನಮ್ಮ ಮಗು ಹೇಳಬೇಕಾ, ನಮ್ಮ ಸೋನಿ ಪಾಪು ಅತ್ತಿನ ಗುಂಗಲ್ಲೇ ಅದಿತ್ತು. ಡ್ಯಾನ್ಸ್ ಆಡ್ಕೊಂಡು ಆ ಕಡೆ ಈ ಕಡೆ ತಿರ್ಕೊಂಡು ಎಲ್ಲ. ಇದು ಲಾಸ್ಟ್ ನಾವು ಮದುವೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಹೊರಡೋ ಟೈಮಲ್ಲಿ ಕೂತಿದ್ವಿ ಅಲ್ವಾ, ಆ ಟೈಮಲ್ಲಿ ಅವಳು ಡ್ಯಾನ್ಸ್ ಆಡ್ತಾಯಿದ್ಲು. ಹಾಗಾಗಿ ಅದನ್ನು ವಿಡಿಯೋ ಮಾಡಿಕೊಂಡೆ. ಇಲ್ಲಿಗೆ ನನ್ನ ಕತೆ ಮುಗೀತು, ಮದುವೆ ಜರ್ನಿ. ಮತ್ತು ಮುಂದಿನ ಭಾಗದಲ್ಲಿ ಮುಂದಿನ ಸತಿ ಮತ್ತೆ ಸಿಗೋಣ ನನ್ನ ಚಿಕ್ಕ ಯೂಟ್ಯೂಬ್ ಬ್ಲಾಗ್ಗೆ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್. ಎಲ್ಲರಿಗೂ ಬಾಯ್ ಅಂತ ಆರಾಮಾಗಿ ಹ್ಯಾಪಿಯಾಗಿ ಎಲ್ಲರೂ ಕೂತ್ಕೊಂಡು ಈ ಡ್ಯಾನ್ಸ್ನ ಎಂಜಾಯ್ ಮಾಡ್ತಾಯಿದ್ವಿ. ಎಲ್ಲರೂ ಕೂತಿದ್ದಾರೆ ನೋಡಿ, ಎಲ್ಲರೂ ಕೂಡ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇಲ್ಲಿಗೆ ಎಲ್ಲರಿಗೂ ಬಾಯ್ ಬಾಯ್ ಟಾಟಾ ಅಂದ್ಕೊಂಡು ನಮ್ಮ ಮನೆಗೆ ನಾವು ಬಂದ್ವಿ. ಇಷ್ಟೇ, ಮತ್ತೆ ಸಿಗೋಣ.